ಆಂಗಿಕ ಭಾಷೆ, ಶಾರೀರಿಕ ಭಾಷೆ, ಬಾಡಿ ಲ್ಯಾಂಗ್ವೇಜ್. ಕೇಳಿದಿರಿ ಈ ಪದಗಳು? ಈಗ ನಾನು ಕೈ ಬಳಸ್ತಾ ಇದ್ದೀನಿ, ಓಕೆ, ಇಡೀ ಬಾಡಿ ಬಳಸ್ತಾ ಇದ್ದೀನಿ. ಇದಕ್ಕೆ ಗೆಸ್ಚರ್ಸ್ ಅಂತ ಕರಿತೇವೆ. ನಿಂತ್ಕೊಳ್ಳೋದು ಅಥವಾ ಕೂತ್ಕೊಳ್ಳೋದಕ್ಕೆ ಪೋಸ್ಚರ್ಸ್ ಅಂತ ಕರಿತೇವೆ. ಅದನ್ನ ಅರ್ಥ ಮಾಡ್ಕೋಬೇಕು. ಬಾಡಿ ಲ್ಯಾಂಗ್ವೇಜ್ ಅಂದ್ರೆ ಏನು? ನಮ್ಮ ಬಾಡಿ, ನಮ್ಮ ಶರೀರವೇ ಮಾತಾಡುತ್ತೆ. ಯಾರೋ ಮುಖ ಕಪ್ಪಿಟ್ಕೊಂಡು, ಯಾಕೆ ಸಾರ್, ಏನಾಯ್ತು ಸಾರ್, ಬೇಜಾರಲ್ಲಿದ್ದೀರಾ ಸಾರ್, ಕೇಳ್ತಾರಾ ಇಲ್ವಾ? ನಿಮ್ಗೆ ಹುಷಾರಿಲ್ಲ, ಏನೋ ಒಂಥರ ಮುಖ ಎಳೆ ಬಿಟ್ಕೊಂಡಿರ್ತೀರಿ, ಮುಖನೇ ಮಾತಾಡುತ್ತೆ. ಅದಕ್ಕೆ ಮುಖ, ಸ್ಮೈಲ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಅಲ್ವಾ? ಮೈಲ್ಸ್ ಅಂಡ್ ಮೈಲ್ಸ್ ಆಫ್ ಸ್ಮೈಲ್ಸ್ ನಿಮ್ದಾಗಬೇಕು. ಮೈಲ್ಸ್ ಅಂಡ್ ಮೈಲ್ಸ್ ಆಫ್ ಸ್ಮೈಲ್ಸ್. SMILES. ಎಸ್ ಮತ್ತೆ ಎಸ್ ನಡುವೆ ಮೈಲ್ ಇದೆ. ಮೈಲ್ ಗಟ್ಲೆ ಸ್ಮೈಲ್ ಮಾಡಿ ಅಂತ. ಓಕೆ, ಸೊ ದಿಸ್ ಗೆಸ್ಟರ್ಸ್. ಈಗ ಮಾತಾಡ್ಬೇಕಾದ್ರೆ ನಾನು ಕೂತ್ಕೋ, ಪೊಸಿಷನ್ ಚೇಂಜ್ ಆಯಿತು, ವೀಲ್ ಚೇರ್ ಇದೆ ಅಂತ ಮೂವ್ ಆಗ್ತಾ ಇದ್ದೀನಿ. ನಿಮಗೆ ನೋಡ್ಬೇಕಾದ್ರೆ ಏನೋ ಒಂಥರ, ಜಯಪ್ರಕಾಶ್ ಏನಪ್ಪ, ಏನೋ ಒಂಥರ ಸ್ಟೈಲಾಗಿ ಮಾತಾಡ್ತಾರೆ, ಸ್ಟೈಲಾಗಿ ಹೇಳ್ತಾರೆ, ಏನು ಹೇಳ್ಬೇಕಾರೆ ಕೈ ತೋರಿಸ್ತಾರೆ, ಏನೋ ಹೇಳ್ತಾರೆ ಅಂತ. ನಾನು ಆಗಲೇ ಒಂದು ನಾಲಿಗೆ ಬಗ್ಗೆ ವಿಡಿಯೋ ಮಾಡಿದೆ, ಆಗ ಹಿಂಗಂತ ತೋರಿಸ್ದೆ ಒಂದು ಸರಿ. ಅಂದರೆ ನಾಲಿಗೆ ಅಂತ ಈ ಫುಲ್ ಎಂಫಸೈಸ್ ಆಗುತ್ತೆ ಅಲ್ಲಿ. ಅಷ್ಟೇ ಅಲ್ವಾ ಸ್ನೇಹಿತರೆ? ಈಗ ನಾವಂತೂ ಪುರುಷರು, ಈಗ ನನಗೊಂದು ಇದು ಕನ್ನಡಕ, ಒಂದು ಆಭರಣ ಆಗಿದೆ, ಒಂದು ವಾಚ್ ಹಾಕ್ಕೊಂಡಿದ್ದೀನಿ, ಕರೆಕ್ಟಾಗಿ ಏನೋ ಒಂದು ಹೇರ್ ಸ್ಟೈಲ್ ಮಾಡ್ತೀವಿ. ಪ್ರತಿಯೊಂದು ಇಟ್ ಮ್ಯಾಟರ್ಸ್. ನಿಮಗೆ ಗೊತ್ತಾಗಬೇಕು. ಈಗ ಈ ಕಲರ್ ಶರ್ಟ್ ಹಾಕ್ಕೊಂಡಿದ್ದೀನಿ, ಕರೆಕ್ಟ್, ಓಕೆ. ಬೇಸಿಗೆ ಅಂತ ಇದು ಸ್ವಲ್ಪ ಬನೀನ್ ಥರದ ಕಾಟನ್ ಬಟ್ಟೆ, ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ. ನಿಮ್ಮ ಜೊತೆ ಬಾಡಿ ಲ್ಯಾಂಗ್ವೇಜ್, ಆ್ಯಕ್ಷನ್ ತೋರ್ಸೋಕ್ಕೆ ನೋಡಿ. ಹಿಂಗಂದ್ರೆ ಹಿಂಗೆ ಮೂವ್ಮೆಂಟ್ ಆಗ್ತಾ ಇದೆಯಲ್ಲ, ಏನೋ ಒಂಥರ ಕರೆಂಟ್ ಪಾಸ್ ಆಗುತ್ತಲ್ವ. ಏನಂತೀರ ಸ್ನೇಹಿತರೆ ಅಂದರೆ, ದಿಸ್ ಈಸ್ ಬಾಡಿ ಲ್ಯಾಂಗ್ವೇಜ್. ಗಾಟ್ ಇಟ್? ಆ್ಯಂಡ್ ಇಟ್ ಈಸ್ ವೆರಿ ವೆರಿ ಪವರ್ಫುಲ್. ಜನ ಇನ್ಫ್ಯಾಕ್ಟ್ ನಿಮ್ಮ ಮಾತು ಕೇಳೋಕ್ಕಿಂತ ಮುಂಚೆ ನಿಮ್ಮನ್ನು ನೋಡಿ ಫಿದಾ ಆಗೋದು. ಏಯ್ ಏನಪ್ಪ ಅದು ಹೆಂಗಸರಂತೂ ಯಾವ ಸೀರೆ ಹಾಕೊಂಬಂದಾರೆ, ಯಾವ ಒಡವೆ ಹಾಕೊಂಬಂದಾರೆ, ಎಲ್ಲನೂ ಹಳೆದು ತೂಗಿ ಬ್ರ್ಯಾಂಡಿಂಗು ಮಾಡಾಕ್ಬಿಡ್ತಾರೆ. ನಾನು ನೋಡಿದ್ದೀನಿ ಸುಮಾರು ಜನನ್ನ. ಓಕೆ, ಇದು ಆ್ಯಕ್ಚುಲಿ ಒಂದು ಪುಸ್ತಕ ಇತ್ತು ನನ್ನ ಹತ್ರ, ಅದರಲ್ಲಿ ಬಾಡಿ ಲ್ಯಾಂಗ್ವೇಜ್ದು ಎಷ್ಟೊಂದು ಥರ. ಈಗ ನೋಡಿ, ಒಂಥರ ಬೆಂಡ್ ಆಗಿಬಿಟ್ಟು ಮಾತಾಡಿದ್ರೆ ಹೆಂಗಿರುತ್ತೆ, ಇನ್ನೊಂದು ಯಾವುದೋ ಒಂದು ಕಾನ್ಫಿಡೆಂಟಾಗಿ ಮಾತಾಡಿದ್ರೆ ಹೇಗಿರುತ್ತೆ, ಈ ಥರದ್ದೆಲ್ಲ. ಒಬ್ಬರು ವೇದಿಕೆ ಮೇಲೆ ಹಿಂಗೆ ನಿಂತ್ಕೊಂಡು, ಪೋಡಿಯಮ್ಮು, ಆ ಪೋಡಿಯಂ ಮೇಲೆ ನಿಂತ್ಕೊಂಡಾಗ ಆ ಪೋಡಿಯಂ ಮೇಲೆ ನಿಮ್ಮದು ಕಾನ್ಫಿಡೆನ್ಸ್ ಹೆಂಗಿರುತ್ತೆ, ಈ ಥರದ್ದೆಲ್ಲ ಪ್ರತಿ ಬಾಡಿ ಲ್ಯಾಂಗ್ವೇಜು ತುಂಬ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಿ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸು ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಓಕೆ, ಇಲ್ಲಿ ದೇವರಾಜ್ ಗೌಡ ಅವರು ಹೀಗೆ ಹೇಳಿದ್ದಾರೆ: ಶಾರೀರಿಕ ಭಾಷೆ ಎಂದರೆ ಮಾತಿಲ್ಲದೆ ಹಾವಭಾವ, ಕಣ್ಣಿನ ಸಂಪರ್ಕ ಮತ್ತು ದೈಹಿಕ ಭಂಗಿಗಳ ಮೂಲಕ ಸಂವಹನ ನಡೆಸುವುದು. ಇದು ಆತ್ಮವಿಶ್ವಾಸವನ್ನು ಪ್ರದರ್ಶಿಸಲು, ಕಾನ್ಫಿಡೆನ್ಸ್, ಭಾವನೆಗಳನ್ನು ವ್ಯಕ್ತಪಡಿಸಲು, ನನ್ನ ಭಾವನೆ ಏನಿದೆ ಅದನ್ನು ವ್ಯಕ್ತಪಡಿಸೋಕೆ, ಗ್ರೇಟ್, ಗುಡ್, ಪರಸ್ಪರ ನಂಬಿಕೆ ವೃದ್ಧಿಸಲು, ನಾವು ಶೇಕ್ ಹ್ಯಾಂಡ್ ಕೊಡ್ತೀವಿ, ಹಗ್ ಮಾಡ್ತೀವಿ, ಒಂಥರ ಏನೋ ಒಂದು ಫೀಲಿಂಗ್ ಕೊಡ್ತೀವಿ. ಪರಸ್ಪರ ನಂಬಿಕೆ ವೃದ್ಧಿಸಲು ಮತ್ತು ಸಂವಹನವನ್ನು ಹೆಚ್ಚು ಪರಿಣಾಮಕಾರಿಯಾಗಿಸಲು ಅತ್ಯಗತ್ಯ. ಅಂದರೆ ಇಫ್ ಯು ವಾಂಟ್ ಟು ಕನ್ವರ್ಟ್ ಯುವರ್ ಕಮ್ಯುನಿಕೇಶನ್ ಇಂಟು ಪವರ್ಫುಲ್ ಆರ್ ಎಫೆಕ್ಟಿವ್ ಕಮ್ಯುನಿಕೇಶನ್, ದಿಸ್ ಈಸ್ ವೆರಿ ಮಚ್ ರಿಕ್ವೈರ್ಡ್. ಕರೆಕ್ಟ್ ದೇವರಾಜ್. ಸಂದರ್ಶನ, ಬೋಧನೆ ಮತ್ತು ದೈನಂದಿನ ಸಂಬಂಧಗಳಲ್ಲಿ ಇದು ಮಾತಿನಷ್ಟೇ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ, ಗುಡ್ ದೇವರಾಜ್. ವಸುಂಧರಾ ಅವ್ರು ಹೇಳ್ತಾರೆ: ಬಾಡಿ ಲ್ಯಾಂಗ್ವೇಜ್ ಇಸ್ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಕನ್ವೇಸ್ ವರ್ಬಲ್ ಕಮ್ಯುನಿಕೇಶನ್, ಬಿಲ್ಡ್ಸ್ ಕಾನ್ಫಿಡೆನ್ಸ್, ಎಕ್ಸ್ಪ್ರೆಸಸ್ ಎಮೋಷನ್ಸ್, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಪ್ರೆಸೆಂಟೇಷನ್ಸ್ ಆ್ಯಂಡ್ ಇಂಟರ್ವ್ಯೂಸ್. ಕರೆಕ್ಟ್, ಗುಡ್. ಪದ್ಮಾ ಅವರು: ನಮ್ಮ ಭಾಷೆಗೆ, ನಮ್ಮ ಸಂವಹನಕ್ಕೆ ಶಕ್ತಿ ತುಂಬುತ್ತದೆ. ಎಸ್, ಪವರ್. ಪವರ್ ಎಲ್ಲಿದೆ ಅಂದರೆ ನಮ್ಮ ಮಾತಲ್ಲಿದೆ, ನಮ್ಮ ಬಾಡಿ ಲ್ಯಾಂಗ್ವೇಜಲ್ಲಿದೆ ಅಂತ ಅರ್ಥ ಮಾಡ್ಕೊಂಬಿಟ್ಟಿದ್ದೀರಾ. ಕರೆಕ್ಟಾ? ನೇರವಾಗಿ ನಿಲ್ಲುವುದು, ಕೂರುವುದು, ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುವುದು ಆತ್ಮವಿಶ್ವಾಸವನ್ನು ತೋರುತ್ತದೆ. ಮುಖದ ಭಾವನೆಗಳು ಕೋಪ, ಸಂತೋಷ, ದುಃಖ ಮೌನವಾಗಿದ್ದರೂ ನಮ್ಮ ನಿಜವಾದ ಭಾವನೆಗಳನ್ನು ವ್ಯಕ್ತಪಡಿಸುತ್ತದೆ. ದೇವರಾಜ್ ಮತ್ತೊಂದು ಸಂದೇಶ ಹಾಕಿದ್ದಾರೆ. ಓಕೆ, ಸಮಾನಕ್ಕೆ ಆಕರ್ಷಣೆಯನ್ನು ತರುತ್ತದೆ. ಓಕೆ, ಓಕೆ. ಶಾರೀರಿಕ ಭಾಷೆ, ದೇಹದಲ್ಲಿ ಚಲನೆ, ಮುಖಭಾವ, ಕೈ ಚಲನೆ, ಮುಖದಲ್ಲಿ ಭಾವನೆಗಳನ್ನು ತೋರಿಸುವುದೇ ಶಾರೀರಿಕ ಭಾಷೆ. ಮಧುಮತಿ ಪಾಟೀಲ್.
Okay, then Sudarshan, to attract audience. It shows the confidence of the speaker, while in the speech, not only the speaker gives speech when the body also included. It tells many things to audience. ಸಭಿಕರಿಗೆ ಅನೇಕ ಅರ್ಥಗಳನ್ನು ನೀಡುತ್ತದೆ. ಪ್ರೇಕ್ಷಕರಲ್ಲಿ ಕುತೂಹಲ ಕೆರಳಿಸುತ್ತದೆ. ಓಹೋ ಪದ್ಮಾರು, ಉಮಾ ಮೇಡಮ್ ಅವರು, ಬಾಡಿ ಲ್ಯಾಂಗ್ವೇಜ್ ಟಾಪ್ ಟು ಬಾಟಮ್ ಶುಡ್ ಬಿ ಪ್ರಾಪರ್ ಸರ್. ಎಕ್ಸಾಂಪಲ್, ಸ್ಮೈಲ್, ಮೇಂಟೈನ್ ಪೋಸ್ಚರ್ ಅಂಡ್ ಮೇಕ್ ಐ ಕಾಂಟ್ಯಾಕ್ಟ್. ಅಡಿಯಿಂದ ಮುಡಿಯವರೆಗೆ ಅಂತಾರೆ, ಟಾಪ್ ಟು ಬಾಟಮ್ ಅಂತಾರೆ. ಕೆಲವರು ಎಲ್ಲ ನೀಟಾಗಿ ಹಾಕೊಂಡ್ಬಿಟ್ಟು ಚಪ್ಪಲಿ, ಹವಾಯಿ ಚಪ್ಪಲಿ ಹಾಕೊಂಡು ಹೋಗ್ಬಿಡ್ತಾರೆ ಕೆಲವು ಕಡೆ. ಅಲ್ಲಿ ಫುಲ್ ಇಲ್ಲೇ ಒಂದಿಷ್ಟೇ ಲೆವೆಲ್ ಎಲ್ಲ ಬಾಡಿಗೆ ತಂದ ನೆನ್ಕೊಂಡ್ಬಿಡ್ತಾರೆ ಡ್ರೆಸ್ ಮೇಲೆ. ಕರೆಕ್ಟಾಗಿ ಹೇಳಿದಿರಿ, ಎಲ್ಲರೂ ತುಂಬ ಚೆನ್ನಾಗಿ ಹೇಳಿದಿರಿ. ಹಾಗಾದರೆ ಒಂದೆರಡು ಮೂರು ಆ್ಯಕ್ಷನ್ ಮಾಡೋಣ. ಬಾಡಿ ಲ್ಯಾಂಗ್ವೇಜ್ಗೆ ಅರ್ಥ ಮಾಡಿಸ್ಬೇಕಲ್ಲ, ನಮ್ಮ ವ್ಯೂವರ್ಸ್ ಎಲ್ಲ ವಿಡಿಯೋ ಎಲ್ಲ ನೋಡ್ತಾರಲ್ಲ, ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಅದಕ್ಕೋಸ್ಕರ ನೀವೆಲ್ಲರೂ ವಿಡಿಯೋ ಮಾಡೋಲ್ಲಿರೋರೆಲ್ಲ ಆ್ಯಕ್ಟಿವ್ ಆಗಿರಿ. ನಾನು ಹೇಳ್ದಂಗೆ ಮಾಡಿ. ನಮಸ್ಕಾರ, ನಮಸ್ಕಾರ ಮಾಡಿ ಎಲ್ಲರ. ಗುಡ್ ಗುಡ್, ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಶರಣ್ ಬಸಪ್ಪ ನಮಸ್ಕಾರ ಮಾಡ್ರಿ. ಹಾಂ, ನಿಮ್ಮ ಮುಖ ವಿಡಿಯೋ ತೋರಿಸ್ತಾ ಇದ್ದೀನಿ, ಅದಕ್ಕೆ ನಮಸ್ಕಾರ, ಕೈ ಎರಡು ಜೋಡಿಸಿ ಅಂತ ಹೇಳ್ತಾ ಇದ್ದೀನಿ. ಹಾಂ ಹಾಂ, ನಿಮ್ಮನ್ನೆಲ್ಲ ನೋಡಿ ವಿಡಿಯೋಲಿ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ ನೋಡಿ ಈಗ. ಆಯಿತಾ? ಈಗ ನಮಸ್ಕಾರದ ಜೊತೆಗೆ ಒಂದು ನಮಸ್ಕಾರ ಈ ಕೈ ಇಲ್ಲಿ ಇಟ್ಕೊಂಡು ಸ್ಮೈಲ್ ಒಂಚೂರು ಜೋರಾಗಿ ಮಾಡಿ. ವಾವ್, ಸ್ವಲ್ಪ ಅಲ್ಲಿ ಕಾಣಂಗೆ. ಗುಡ್. ಸಿ, ಯಾವಾಗಲೂ ಮುಖ ಯಾಕೆ ಗಂಡಿಕೊಂಡಿರ್ಬೇಕು ಅಲ್ವೇ? ವೆರಿ ಗುಡ್. ಆಮೇಲೆ ವಿಕ್ಟರಿ ಅಂತ, ವಿ ಅಂತ ತೋರಿಸಿ ಎಲ್ಲರೂ. ವಿ 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 ವಿಕ್ಟರಿ, ನಾವು ಗೆದ್ದೆ ಗೆಲ್ಲುತ್ತೇವೆ, ನಾವು ಭಾಷಣ ಕಲೆಯನ್ನು ಕಲಿಯುತ್ತೇವೆ ಅಂತ. ಓಕೆ, ಎಸ್, ಥಮ್ಸ್ ಅಪ್. ಕರೆಕ್ಟ್, ಎಸ್ ಸರ್, ಯು ಆರ್ ರೈಟ್ ಸರ್, ಎಸ್, ಗುಡ್, ಗ್ರೇಟ್ 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 ಗ್ರೇಟ್, ಥಮ್ಸ್ ಅಪ್. ಓಕೆ, ಆಮೇಲೆ ಇದಿಷ್ಟು 4 ಸಾಕು ಒಂದು ಎಕ್ಸಾಂಪಲ್ಲು. ಸ್ಮೈಲಿಂಗ್ ಫೇಸ್ ಮಾತ್ರ ಕಂಟಿನ್ಯೂ ಆಗಿ ಇಟ್ಕೊಳ್ಳಿ. ಸ್ನೇಹಿತರೆ, ನಮ್ಮ ಶರೀರವೇ ಮಾತನಾಡುತ್ತದೆ. ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಆಟಲ್ಲಿರೋ ಕೊಳೆನೂ ಹೊರಗಡೆ ಮುಖದಲ್ಲಿ ತೋರಿಸ್ಬಿಡುತ್ತೆ. ಅದಕ್ಕೆ ನಾನು ಯಾವಾಗಲೂ ವಿ ಹ್ಯಾವ್ ಟು ಸ್ಪೀಕ್ ವಿತ್ ಹಾರ್ಟ್ ಅಂಡ್ ಮೈಂಡ್, ದ ಮೌತ್ ಈಸ್ ಇನ್ ಬಿಟ್ವೀನ್ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಹೃದಯದ ಭಾವನೆಗಳು, ಮೆದುಳಿನ ಚಿಂತನೆಗಳು, ಇವೆರಡರ ಮಧ್ಯೆ ಬಾಯಿ ಇದೆ, ಎರಡು ಸೇರಿಸಿ ಮಾತಾಡಿ ಅಂತ ಬೇರೆ ಹೇಳ್ತಾ ಇರ್ತೀನಿ. ಹೇಗಿದೆ ನೋಡಿ? ಹಿಂಗಂದರೆ ಹುಬ್ಬಿಂಗ್ ಒಂಚೂರು ಮೇಲಕ್ಕೆ ಹೋದ್ರೆ ಏನೋ ಅಂತ ಕೈ ಕಾಲು ನಿಮ್ದೆಲ್ಲ ಆ್ಯಕ್ಷನ್ಸು ಹಂಗಂದ್ಬಿಟ್ಟು ಹೆಂಗೆಂಗೋ ಹೆಚ್ಚೆಚ್ಚಿಗೆ ಜಾಸ್ತಿ ಮಾಡ್ತಾ ಇದ್ರೆ ನಿಮ್ಮ ಮನಸ್ಸಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಹುಷಾರಾಗಿರ್ಬೇಕು ಅಲ್ವಾ? ಸುಮ್ಮನೆ ಏನೋ ಜಯಪ್ರಕಾಶ್ ಅವ್ರು ಹೇಳೋರೆ ಜಾಸ್ತಿ ಜಾಸ್ತಿ ಮಾಡೋಣ, ಹಿಂಗೆ ಡ್ಯಾನ್ಸ್ ಮಾಡ್ಬೇಕಾದ್ರೆ ಏನೋ ಮಾಡಿ. ಯಾವಾಗ ಎಷ್ಟು ಬೇಕೋ ಅಷ್ಟನ್ನು ಮಾಡಿ. ಅದಕ್ಕೊಂದು ಫಾರ್ಮುಲಾ ಇದೆ. ಬಾಡಿ ಲ್ಯಾಂಗ್ವೇಜ್ ಶುಡ್ ಬಿ ನ್ಯಾಚುರಲ್, ವಾಯ್ಸ್ ಶುಡ್ ಬಿ ಒರಿಜಿನಲ್. ಬಾಡಿ ಲ್ಯಾಂಗ್ವೇಜ್ ಶುಡ್ ಬಿ ನ್ಯಾಚುರಲ್. ಟೈಪ್ ಮಾಡಿ ಬೇಕಾದ್ರೆ, ಬಾಡಿ ಲ್ಯಾಂಗ್ವೇಜ್ ಅಂತ ಟೈಪ್ ಮಾಡಿಬಿಟ್ಟು ನ್ಯಾಚುರಲ್. ವಾಯ್ಸ್ ಶುಡ್ ಬಿ ಒರಿಜಿನಲ್. ಧ್ವನಿ ಯಾವಾಗಲೂ ಸ್ವಂತದ್ದಾಗಿರಬೇಕು. ಈಗ ನಾನು ನನ್ನ ಧ್ವನಿಯಲ್ಲೇ ಮಾತಾಡ್ತಾ ಇದ್ದೇನೆ, ಇದು ಜಯಪ್ರಕಾಶ್ ಅವರ ಧ್ವನಿ ಅಂತ ಗೊತ್ತಾಗುತ್ತೆ. ನಾನು ಯಾರ್ದಾರು ಕಾಪಿ ಮಾಡ್ತಾ ಇದ್ರೆ ಅವ್ರ ಥರ ಅಂತಾರೆ. ಹಾಗಾಗಿ ಜೂನಿಯರ್ ರಾಜ್ಕುಮಾರ್, ಜೂನಿಯರ್ ವಿಷ್ಣುವರ್ಧನ್, ಜೂನಿಯರ್ ನರಸಿಂಹರಾಜು, ಎಷ್ಟೊಂದು ಜನ ಬಂದರು, ಆದರೆ ಅವ್ರ ಹೆಸರು ಜ್ಞಾಪಕ ನಿಮಗೆ. ಯಾಕೆಂದರೆ ದೇ ವಿಲ್ ಕಾಲ್ ದೆಮ್ಸೆಲ್ಸ್ ಆಸ್ ಜೂನಿಯರ್ಸ್ ಆಫ್ ಮೈನ್ ಪರ್ಸನ್ನೇ ನಮಗೆ ರಿಜಿಸ್ಟರ್ ಆಗ್ತಾರೆ. ಕರೆಕ್ಟಾ? ಅಥವಾ ನೀವು ನಿಮ್ಮ ಹೆಸರಲ್ಲೇ ಬಂದಿದ್ರೆ ಉಮೇಶು, ಡಿಂಗ್ರಿ ನಾಗರಾಜು, ಇನ್ನೊಂದು ಅವ್ರವ್ರ ಹೆಸರಲ್ಲಿ ಆಸೆ ಮಾಡಿದ್ರು ಅವ್ರು ನೆನಪಿಸ್ಕೋತೇವೆ. ನೀವು ಅಷ್ಟೇ ನಿಮ್ಮ ಬದುಕಿನಲ್ಲಿ ಸ್ವಂತ ಇರಲಿ. ಸ್ವಂತಿಕೆ ಎಂದಾಗ ಬೀಚಿಯವರ ಒಂದು ಮಾತು ನೆನಪಾಗುತ್ತೆ. ನಿನ್ನಂತೆ ನೀನಾಗು, ನಿನ್ನನ್ನು ಅರಿಮೊದಲು ಚೆನ್ನೆಂದು ಅವರಿವರನ್ನು ಅನುಕರಿಸಬೇಡ. ನಿನ್ನಂತೆ ನೀನಾಗು, ನಿನ್ನನ್ನು ಅರಿಮೊದಲು ಚೆನ್ನೆಂದು ಅವರಿವರನ್ನು ಅನುಕರಿಸಬೇಡ. ಅರ್ಥ ಆಯ್ತಾ? ಬಾಡಿ ಲ್ಯಾಂಗ್ವೇಜ್ ಶುಡ್ ಬಿ ನ್ಯಾಚುರಲ್, ವಾಯ್ಸ್ ಶುಡ್ ಬಿ ಒರಿಜಿನಲ್. ಎಲ್ಲರೂ ಟೈಪ್ ಮಾಡಿದ್ರಿ, ಇದು ಮಿಸ್ ಮಾಡಬೇಡಿ. ನ್ಯಾಚುರಲ್ ಅಂದ್ರೇನು? ಸ್ನೇಹಿತರೆ, ನಿಮ್ಮೆಲ್ರಿಗೂ ನಮಸ್ಕಾರ. ನ್ಯಾಚುರಲ್ ಆಗಿ ನಿಮ್ಮೆಲ್ರಿಗೂ ನಮಸ್ಕಾರ. ಹೇಳ್ಕೊಡೋದು ಬೇಕಾಗಿಲ್ಲ. ಅರ್ಥ ಆಯ್ತಾ? ಸ್ವಾಭಾವಿಕವಾಗಿರಲಿ. ಧ್ವನಿ ಯಾವಾಗಲೂ ನಿಮ್ಮದೇ ಆಗಿರಲಿ. ಯಾರ್ದೋ ಬೇರೆಯವ್ರ ವಾಯ್ಸ್ ಚೆನ್ನಾಗಿತ್ತು ಅಂತ ಅವ್ರದ್ದೇ ಯಾಕ್ರಿ ಕಾಪಿ ಮಾಡ್ತೀರಾ? ಯು ಆರ್ ಯುನೀಕ್ ಐಸ.
ಅನನ್ಯತೆ ರೀರಿ ಅಂತ ಇನ್ನೊಂದು ಪುಸ್ತಕನೂ ಬರ್ದಿದ್ದೀನಿ, ಅದು ಗೊತ್ತಿರಲಿ ನಿಮಗೆ. ಆಮೇಲೆ ಇವೆಲ್ಲ ಜಾಸ್ತಿ ನಾಲೆಡ್ಜ್ ಬೇಕಂದ್ರೆ ನಂದು 3 ಪುಸ್ತಕ ಇವು ತಗೊಂಡು ಓದ್ಬಿಡಿ. ನುಡಿಗನ್ನಡಿ, ಇದು ಮಾತಿಗೆ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಫೌಂಡೇಶನ್ ಕೊಡುತ್ತೆ. ನಿರೂಪಣೆ ನಿರೂಪಿಸಿ, ಓಕೆ. ಆಮೇಲೆ ನನ್ನ ವ್ಯಕ್ತಿತ್ವ ಪರಿವರ್ತನೆ, ಇವು 3 ಪುಸ್ತಕ ಓದೆ ಮಾತು, ಬಾಡಿ ಲ್ಯಾಂಗ್ವೇಜು, ವಾಯ್ಸು ಎಲ್ಲ ಕಲ್ತ್ಬಿಡ್ತೀರ. ಕಂಟೆಂಟ್ ಹೆಂಗೆ ಮಾತಾಡಬೇಕು ಏನು ಅಂತ. ಅದ್ರ ಆಚೆಗೆ ತಿಳ್ಕೋಬೇಕು ಅಂದರೆ ಆನ್ಲೈನ್ ಆಫ್ಲೈನ್ ಕ್ಲಾಸ್ ನಮ್ಮದು ಬಂದ್ರಾಯ್ತಪ್ಪ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ, ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ತರಬೇತುದಾರ, ಪರಿವರ್ತನಾ ಮಾರ್ಗದರ್ಶಕ, ಲೇಖಕ, ಒಬ್ಬ ಇನ್ಫ್ಲುಯೆನ್ಸರ್. ಅಂದರೆ ಮೆಂಟರ್, ಟ್ರೈನರ್, ಆಥರ್, ಇನ್ಫ್ಲುಯೆನ್ಸರ್. ಈ 4 ಪದದ ಜೊತೆ ನಾನು ಗುರುತಿಸ್ಕೊಂಡಿದ್ದೀನಿ. ನೀವು ಕೂಡ ಗುರುತಿಸ್ಕೊಳ್ಳಿ. ಗುರುತಿಸ್ಕೊಳ್ಳೋಕ್ಕೆ ಕಮ್ಯುನಿಕೇಷನ್ ಸ್ಕಿಲ್ಸ್, ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಅದು ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಸ್ತದೆ. ನೀವು ಆವಾಗ ಜೀವನದಲ್ಲಿ ಭಾರಿ ಉದಾರಾಗ್ಬಿಡ್ತೀರಿ. ಓಕೆ. ಸೊ ಬಾಡಿ ಲ್ಯಾಂಗ್ವೇಜ್ ಅನ್ನೋದು ಇಡೀ ನಮ್ಮ ಕಮ್ಯುನಿಕೇಷನ್ನಲ್ಲಿ ದ ಮೋಸ್ಟ್ ಪವರ್ಫುಲ್ ಟೂಲ್. ಏನಂತಾರೆ ಡಾಕ್ಟರ್ ವಸುಂಧರಾ ಮೇಡಮ್ ಅವರು? ಬಾಡಿ ಲ್ಯಾಂಗ್ವೇಜ್ ಎಷ್ಟು ಇಂಪಾರ್ಟೆಂಟ್? ಯು ಕ್ಯಾನ್ ಸ್ಪೀಕ್ ಇನ್ ಇಂಗ್ಲಿಷ್ ಆಲ್ಸೋ, ನೋ ಪ್ರಾಬ್ಲಮ್. Hello everyone, hello friends. Yes, body language, as Sarah has told everything. I don't have much to say. Even then, body language is very powerful, regardless of physical appearance, right? Because as Sir also said, and one of my fellow mates here also said, it is very powerful. It can really empower even the opponent or whomever you are associated with or acquainted with. Yes, it can convey so many things. Body language, as Sir said, we should not overdo it. And definitely you should be original, and whatever you speak, definitely we should monitor it. And even the words or voice modulation and eye contact should be there, which is very very powerful. So Sir also raised his eyebrows and said, see, even that makes also a symbol, right? Symbolic representation. So each one matters a lot, whether you turn, whether your neck, you bend your head, or you humble yourself, the way you keep your hands, and the way even the legs, you know, some of them prefer crossed legs, right? Even those aspects also matters, as we come from a country which is very rich in heritage. So as Indians, we follow so many things rather than the Westerners. So body language is very important. And today's world, wherever we go, definitely we humble ourselves. We make gestures through our body languages or whatever, right, signs we make. People respect it. People definitely respect it because it's a very powerful implement, according to me. Thank you. ಓಕೆ, ಥ್ಯಾಂಕ್ ಯು ಮೇಡಮ್. ಎಸ್, ದೇವರಾಜೇಗೌಡ. ಎಸ್ ಸರ್. ಸರ್, ಬಾಡಿ ಲ್ಯಾಂಗ್ವೇಜ್ ಇಸ್ ನ್ಯಾಚುರಲ್, ವಾಯ್ಸ್ ಶುಡ್ ಬಿ ಒರಿಜಿನಲ್ ಅನ್ನೋ ಮಾತು ಬಹಳ ಸತ್ಯ ಸರ್. ಇವತ್ತು ನಾವು ಯಾರನ್ನೋ ಅನುಕರಣೆ ಮಾಡಕ್ ಹೋಗ್ತೀವಿ, ಅವಾಗ ಮಿಸ್ಟೇಕ್ಸ್ ಗಳು ಆಗೋದು ಸಹಜ. ಆದ್ರೆ ನಮ್ಮನ್ನ ನಾವು ತಿದ್ದುಕೊಂಡು ಅನುಕರಣೆ ಮಾಡ್ಕೊಂಡು ನಮ್ಮ ಒರಿಜಿನಲ್ ಬಾಡಿ ಲ್ಯಾಂಗ್ವೇಜ್ ಮುಖಾಂತರ ನಮ್ಮನ್ನ ಅಭಿವೃದ್ಧಿ ಪಡಿಸ್ಕೊಳ್ಳೋದಿದೆಯಲ್ಲ, ಸ್ಕಿಲ್ ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ಬಹಳ ಮುಖ್ಯ ಸರ್ ಒಬ್ಬ ಭಾಷಣಕಾರ ನನ್ಗೆ. ಮತ್ತೆ ವಾಯ್ಸ್ ಶುಡ್ ಬಿ ಒರಿಜಿನಲ್, ಇದು ಕೂಡ ಇನ್ಯಾರನ ವಾಯ್ಸ್ ನ ನಾವು ಅನುಕರಣೆ ಮಾಡ್ಲಿಕ್ಕೆ ಹೋಗಿ ಅಲ್ಲೇ ಎಡವಟ್ಟುಗಳಾಗೋದು ಬಹಳ ಜಾಸ್ತಿ ಇದೆ. ಹಂಗಾಗಿ ನಮ್ಮ ವಾಯ್ಸ್ ಏನಿದೆ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು, ಮತ್ತೆ ಹೊಸ ಹೊಸ ವಾಯ್ಸ್ ಟಂಗ್ ಟ್ವಿಸ್ಟರ್ಸ್ ಹೇಳಿದ್ರಲ್ಲ, ಅದನ್ನೆಲ್ಲ ನಾವು ಪ್ರಾಕ್ಟೀಸ್ ಮಾಡಿ ನಮ್ಮ ವಾಯ್ಸನ್ನ ನಾವು ಅಭಿವೃದ್ಧಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ಬಹಳ ಮುಖ್ಯ ಅಂತ ನನ್ನ ಒಂದು ಪರ್ಸನಲ್ ಒಪಿನಿಯನ್ ಸರ್. ಓಕೆ, ವೆರಿ ಗುಡ್. ಪದ್ಮಾ ಮೇಡಮ್. ಪದ್ಮಾ ಮೈಕ್ ಆನ್ ಮಾಡ್ಕೊಳ್ಳಲಿಲ್ಲ. ಓಕೆ. ಕಲೆಗೆ ಒಂದು ಬಾಡಿ ಲ್ಯಾಂಗ್ವೇಜ್ ಏನಿದೆ, ಇದು ಬಹಳ ಪ್ರಮುಖವಾಗಿರುವಂತ ಒಂದು ಅಂಶ. ನಮ್ಮ ಒಂದು ಸಂವಹನ ಎಫೆಕ್ಟಿವ್ ಆಗಿ ಪ್ರೇಕ್ಷಕರಿಗೆ ತಲುಪಬೇಕಂದ್ರೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಏನು ಹೇಳ್ತಾ ಇದೀವಿ, ನಮ್ಮ ಭಾವನೆಗಳನ್ನ ಇನ್ನೂ ಸ್ಪಷ್ಟವಾಗಿ ವ್ಯಕ್ತಪಡಿಸ್ಲಿಕ್ಕೆ, ಪ್ರೇಕ್ಷಕರಲ್ಲಿ ಒಂದು ಕುತೂಹಲ ಅಥವಾ ಒಂದು ತಿಳುವಳಿಕೆ ಚೆನ್ನಾಗಿ ಮೂಡ್ಲಿಕ್ಕೆ ಇದು ತುಂಬಾ ಸಹಕಾರಿಯಾಗಿದೆ. ಹಾಗಾಗಿ ನಮ್ಮ ಬಾಡಿ ಲ್ಯಾಂಗ್ವೇಜ್ ಏನಿದೆ ಇದನ್ನ ನಾವು ಅಳವಡಿಸ್ಕೊಳ್ಳೋದು ತುಂಬಾ ಮುಖ್ಯ ಅಂತ ನನ್ನ ಒಂದು ಅನಿಸಿಕೆ ಸರ್. ಎಸ್ ಸ್ನೇಹಿತರೆ, ನಮ್ಮೆಲ್ಲ ಪಾರ್ಟಿಸಿಪೆಂಟ್ಸ್ ಅವರ ಅನಿಸಿಕೆನು ಕೇಳಿದ್ರಿ, ಆಕ್ಟಿವಿಟೀಸ್ ಮಾಡಿದ್ವಿ. ಬಟ್ ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಟಿದ್ದೇನೆ. ಪುಸ್ತಕಗಳು 3 ಪುಸ್ತಕ ಓದಿ ಅಂತಲೂ ಹೇಳಿದ್ದೇನೆ. ಓದಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಫಾರ್ವರ್ಡ್ ಮಾಡಿ.
ಉದ್ಧಾರ ಆಗಿ. ಥ್ಯಾಂಕ್ ಯು.